ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ನೀನು ಹೇಳ್ದೆ ಅಂತ ನಿಮ್ಮ ಮನೆಯವರಿಂದ ದುಡ್ಡು ತಗೊಳ್ಳೋದಕ್ಕೆ ನಾನು ಒಪ್ಕೊಂಡೆ. ನಿಮ್ಮ ಮನೆ ಅನ್ನೋ ಸೆಂಟಿಮೆಂಟ್ಗೆ ನೀನು ಹೇಳ್ದೆ ಅನ್ನೋ ಕಾರಣಕ್ಕೋಸ್ಕರ ಅದೇ ನಾನು ಮಾಡ್ತಾ ಇರೋ ದೊಡ್ಡ ತಪ್ಪು. ಇವಾಗ ಇದೆಲ್ಲ ಬೇಕಿತ್ತ ನನಗೆ ಅಂತ ಅನ್ನಿಸ್ತಾ ಇದೆ. ಇನ್ನೂ ನಾನು ಇಲ್ಲೇ ಇದ್ರೆ ಇನ್ನು ಚೀಪಾಗಿ ಹೋಗ್ತೀನಿ. ನನ್ನ ಸೆಲ್ಫ್ ರೆಸ್ಪೆಕ್ಟ್ನ ಕಳ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಕಮ್ ಲೆಟ್ಸ್ ಗೋ, ನಮ್ಮ ಮನೆಗೆ ಹೋಗೋಣ. ಅರುಣ್, ಅದು ಏನು ಬೇಕಾಗಿಲ್ಲ, ನಾನು ಹೇಳ್ದಷ್ಟು ಮಾತ್ರ ಕೇಳು. ಅಲ್ಲಿ ಕಂಪ್ನಿ ಮುಳುಗೋಗಿದೆ ಅಂತಂದ್ರು ನಮ್ಮ ಮನೆಯಲ್ಲಿ ಯಾರು ಕೇರೆ ಮಾಡಲ್ಲ. ಅಂಥದ್ರಲ್ಲಿ ಇಲ್ಲಿ ಜುಜ್ಬಿ 5 ಕೋಟಿಗೆ ಲೆಕ್ಕ ಕೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಟೂ ಮಚ್ ಆಗಲಿಲ್ವಾ? ಛೇ, ಇಲ್ಲಿಗೆ ಯಾಕೆ ಬಂದು ಅಂತ ಅನ್ನಿಸ್ತಾ ಇದೆ. ಅರುಣ್, ನನಗೆ ನೀನು ಹೇಳ್ತಿರೋದು ಅರ್ಥ ಆಗ್ತಾ ಇದೆ. ಈಗ ನೋಡು, ಅಣ್ಣ ಕೊಟ್ಟಿರೋ ದುಡ್ಡನ್ನ ನಾವು ಇನ್ವೆಸ್ಟ್ ಮಾಡೋಣ. ಅದರಿಂದ ಪ್ರಾಫಿಟ್ ಬಂದ್ಮೇಲೆ ಅಣ್ಣ ಕೊಟ್ಟಿರೋ ದುಡ್ಡನ್ನ ನಾವು ಅವನಿಗೆ ವಾಪಸ್ ಕೊಡೋಣ. ಮಿಕ್ಕಿದ ದುಡ್ಡು ನಮಗೆ ಪ್ರಾಫಿಟ್ ತಾನೆ. ನೀನು ಯಾಕೆ ಆಂಗಲಲ್ಲಿ ಯೋಚನೆ ಮಾಡ್ತಿಲ್ಲ? ಅರುಣ್, ಪ್ಲೀಸ್ ಅರುಣ್, ನಮ್ಮ ಅಣ್ಣ ಯಾವತ್ತೂ ಈ ಥರ ಇರಲಿಲ್ಲ. ಈ ಅದಕ್ಕೆ ಬಂದಾಗ್ಲಿಂದ ಹೀಗಾಗಿದ್ದಾನೆ. ಪ್ಲೀಸ್ ಅರುಣ್, ನನಗೋಸ್ಕರ ಸಮಾಧಾನ ಮಾಡ್ಕೋ ಪ್ಲೀಸ್. ಸರಿ, ನಿನಗೋಸ್ಕರ ಎಲ್ಲನೂ ಸಹಿಸ್ಕೋತೀನಿ. ಆ ಚೆಕ್ಕನ್ನ ಬ್ಯಾಂಕಿಗೆ ಯಾವತ್ತಾಗ್ತಾ ಇದೆ? ಇವತ್ತೇ, ಈಗಲೇ ಹೋಗಿ ಹಾಕಿ ಬರ್ತೀನಿ. ಗುಡ್ ಗುಡ್, ಹೋಗಿದ್ ಬಾ. ಸರಿ, ಬಾಯ್. ಏನೋ ಒಂದು ಮಾಡಿದ್ರಾಯ್ತು ಬಿಡು, ಏನೋ ಒಂದು ಆಗತ್ತೆ ಬಿಡು ಅಂತ ಈ ವಿಷಯನ ಲೈಟಾಗಿ ತಗೊಳ್ಳೋದು ಸಾಕು. ನೀವೀಗ ಸೀರಿಯಸ್ ಆಗಬೇಕು. ರೀಸನ್ಸ್ ಕೊಟ್ಟಿದ್ದು ಸಾಕು ನನಗೆ. ಹೇಳಿ, ನಮ್ಮ ಅಪ್ಪ ಹತ್ರ ಯಾವಾಗ ಬಂದು ಮಾತಾಡ್ತೀರಾ? ಅರೆ ಮಾತಾಡ್ತೀನಿ. ಏನು ನೀವೊಬ್ಬರೇ ಮಾತ್ರ ನನ್ನ ಲವ್ ಮಾಡ್ತಾ ಇರೋದಾ? ನಾನು ಕೂಡ ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ. ಈಗ ನಿಮ್ಗೆ ಹೆಂಗೆ ನನ್ನ ಮದುವೆ ಆಗಬೇಕು ಅಂತ ಆಸೆ ಇದೆಯೋ, ನನಗೂ ಕೂಡ ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಇದೆ. ಬಟ್ ನನ್ನ ಸಿಚುವೇಶನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಈಗ ನಾನಿರೋ ಪೊಸಿಷನಲ್ಲಿ ನಿಮ್ಮ ಅಪ್ಪನ ಹತ್ರ ಬಂದು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಡಿ ಅಂತ ಕೇಳಿದ್ರೆ, ಐ ಮೀನ್ ಯಾವ ತಂದೆ ತಾನೇ ಒಪ್ಕೋತಾರೆ ಹೇಳಿ? ಹೌದಪ್ಪ, ನಿಮ್ಮ ಅಣ್ಣ ದೊಡ್ಡ ಶ್ರೀಮಂತ, ಬಿಸ್ನೆಸ್ ಟೈಕೂನ್. ಆದರೆ ನೀನೇನಪ್ಪ ಮಾಡ್ಕೊಂಡಿದ್ಯಾ ಅಂತ ಫೇಸ್ ಟು ಫೇಸ್ ಕೇಳ್ಬಿಟ್ರೆ ನಾನು ಏನು ಅಂತ ಹೇಳಿ ಯಾವ ಮುಖಕ್ಕೆ ಉತ್ತರ ಕೊಡಿ ಹೇಳಿ? ಅದಕ್ಕೆ ಹೇಳ್ತಾ ಇದ್ದೀನಿ, ನಂಗೆ ಒಂದು ಸ್ವಲ್ಪ ಟೈಮ್ ಕೊಡಿ. ನೋಡಿ, ಲೈಫಲ್ಲಿ ಫಸ್ಟು ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು. ಫಸ್ಟು ನನಗೆ ಅಂತ ಒಂದು ಕೆಲಸ ಹುಡ್ಕೋಬೇಕು. ನಂದೇ ಅಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಆದಮೇಲೆ ನಾನು ನಿಮ್ಮ ಅಪ್ಪನ ಹತ್ರ ಬಂದು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಡಿ ಅಂತ ಕೇಳೋದ್ರಲ್ಲಿ ಒಂದು ಲಾಜಿಕ್ ಇದೆ. ಇಲ್ಲ ಅಂದರೆ ನನಗೆ ಕಷ್ಟ ಆಗ್ಬಿಡುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಡ್ರಿ. ಅರೆ, ನಂಗೆ ಅರ್ಥ ಆಗತ್ತೆ ಪಾರ್ಥ. ಬಟ್ ನಾನು ಎಷ್ಟು ಅಂತ ವೇಟ್ ಮಾಡಲಿ? ನೀವೇ ಯೋಚನೆ ಮಾಡಿ. ನನಗಂತೂ ಪೇಷನ್ಸ್ ಇಲ್ಲ ಅನ್ನೋ ಥರ ಆಗೋಗಿದೆ. ರೀ ಅಪೇಕ್ಷಾ, ನೀವು ಪೇಷನ್ಸ್ ಕಳ್ಕೊಂಡ್ರೆ ಆಮೇಲೆ ನಾನು ಪೇಷಂಟ್ ಆಗಬೇಕಾಗತ್ತೆ. ಇವರಿಬ್ರು ಇಷ್ಟು ಕ್ಲೋಸ್ ಆಗಿದ್ದಾರೆ ಅಂದ್ರೆ ಬೇರೆ ಏನೋ ನಡೀತಾ ಇದೆ. ಫಸ್ಟ್ ವಿಷಯನ ಮಾಮ್ಗೆ ಹೇಳ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದು ನಿಮಿಷ ಒಂದೇ. ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಾ ಇದೆ? ಇಲ್ಲಿ ಏನೇನೋ ನಡೀತಾ ಇದೆ. ಚಿರು ಮತ್ತೆ ಹೋಗಿದೆ ಕಣ. ಸೌಂದರ್ಯ ಒಂದು ಇಂಪಾರ್ಟೆಂಟ್ ಕೆಲಸ ಹೇಳಿದ್ದು, ಈಗಲೇ ಹೋಗಿ ಮಾಡ್ಬೇಕು. ಏನಂತ ಇಂಪಾರ್ಟೆಂಟ್ ಕೆಲಸ? ಅದೇನಂತ ನೀನು ಆಮೇಲೆ ಗೊತ್ತಾಗತ್ತೆ. ಈಗ ನೀವಿಬ್ರು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಓಕೆ ಚಿನ್ನು? ಹೇಳು ಗಣೇಶ, ನಾ ತುಂಬಾ ಬಿಸಿ ಇದೀನಿ. ಹೇಳು. ಅಯ್ಯೋ ಅಕ್ಕ, ಇಲ್ಲಿ ನಾನು ಬಿಸಿ ಇದ್ದೀನಿ. ಕೈಯಲ್ಲಿ ಬಾಯಲ್ಲಿ ಬಿಸಿ ಬಿಸಿ ಪಡ್ಡು ಇಟ್ಕೊಂಡಿದ್ದೀನಿ. ಬೇಗ ಇಟ್ಲಕ್ ಬಾ, ನಿಂಗೂ ಕೊಡ್ತೀನಿ. ಅಯ್ಯೋ, ನಂಗೆ ಬರಕ್ಕಾಗಲ್ಲ, ನಾ ಪೂಜೆಯಲ್ಲಿದ್ದೀನಿ. ಏನು? ಈ ಗಣೇಶ ಇಲ್ದೆ ಯಾವ ಪೂಜೆ ನಡೀತಾ ಇದೆ? ಶಿವನ್ ಪೂಜೆ.
ಯಾವ ಪೂಜೆ ಆದ್ರೂ ಈ ಗಣೇಶ ಅಲ್ಲಿ ಇರ್ಲೇಬೇಕು. ಇರು, ಈಗ್ಲೇ ನಾನು ಅಲ್ಲಿಗೆ ಬಂದೆ. ಬೇಡ 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 ಬೇಡ, ನಿನ್ ಕೆಲ್ಸನ ನಾನೇ ಮಾಡ್ತಿದ್ದೀನಿ. ಜಾನು ಜಾನು ಜಾನು, ಕಾಯಿಸಿ ಕಾಯಿಸಿ ಸಾಯಿಸ್ತೆ ನನ್ನ ನೀನು. ಇನ್ನೇನ್ ಕಾಯಿಸೋ ಮಾತು, ಸದಾ ನಿನ್ ಜೊತೆ ಇರೋ ಟೈಮ್ ಬಂತಲ್ವಾ. ಅದು ಹಾಗಿರ್ಲಿ, ನಾವಿಬ್ರು ಓಡೋಗ್ತಿರೋ ವಿಚಾರ ಬೇರೆ ಯಾರಿಗಾದ್ರೂ ಗೊತ್ತಾ? ಮೇಲ್ಗಡೆ ಇರೋ ನನ್ನ ತಂಗಿಗೆ ಅರ್ಥ ಆಗೋ ತರ ಹೇಳಿದ್ರು ಅರ್ಥ ಆಗದೆ ಇರೋಷ್ಟು ದಡ್ಡಿ ಅವಳು. ಅವಳಿಗಂತೂ ಗೊತ್ತಾಗಕ್ ಸಾಧ್ಯನೇ ಇಲ್ಲ. ಇನ್ಯಾರಿಗೂ ಗೊತ್ತಾಗದೆ ಇರೋ ತರ ಮೇಂಟೈನ್ ಮಾಡಿದೀನಿ. ಅದಕ್ಕೆ ಜಾನು, ನಿನ್ ಕಂಡ್ರೆ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅನ್ನೋದು. ಬರೀ ಬಾಯಿ ಮಾತೆ ಆಯ್ತು. ನಾನು ಹೇಳೋ ಕೆಲಸ ಮಾಡ್ತೀಯಾ? ಮೊದ್ಲು ಅದನ್ನ ಹೇಳು. ಅದಕ್ಕೆ ಜಾನು, ನಾನು ಹೇಳಿದ್ದನ್ನೆಲ್ಲ ತಗೊಂಬಂದ್ರೆ ನಾನು ಹೇಳಿದಕ್ಕಿಂತ ಹೆಚ್ಚಾಗಿ ಸೂಪರ್ ಆಗಿ ಮಾಡ್ಕೊಡ್ತೀನಿ. ನಿನ್ ಜೊತೆ ಓಡೇ ಬರ್ತಿದ್ದೀನಂತೆ. ನೀನ್ ಹೇಳಿದ್ದನ್ ಮಾಡ್ದೇ ಇರ್ತೀನಾ? ಎಲ್ಲ ರೆಡಿ ಮಾಡ್ಕೊಂಡಿದೀನಿ. ಅಕ್ಕ ಆಯ್ತಾ? ಇವಳೊಬ್ಳು. ಓಕೆ ಜಾನು, ಬಾಯ್ ಬಾಯ್. ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೂ ಒಳ್ಳೆ ಸಮಯ ನೋಡಿ ಮುಹೂರ್ತ ಫಿಕ್ಸ್ ಮಾಡ್ತಾರೆ. ಅಪ್ಪ ದೇವ್ರೆ, ಎಂಥ ಸಮಯದಲ್ಲಿ ಪ್ರಸಾದನ ಕೊಟ್ಟಿದ್ಯಾ. ಈ ಮುಹೂರ್ತನ ಇವಳು ಮೂಲಕ ಫಿಕ್ಸ್ ಮಾಡಿದ್ಯಾ. ಯಾವುದೇ ಕಾರಣಕ್ಕೂ ಈ ಮುಹೂರ್ತನ ಮಿಸ್ ಆಗೋದಕ್ಕೆ ಬಿಡೋದೇ ಇಲ್ಲ. ದ ಗೇಮ್ ಸ್ಟಾರ್ಟ್ಸ್ ನೌ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಖುಷಿ, ಬಂದ್ಯಾ ನೀನು? ಬಾ ಬಾ ಬಾ. ವೀಣಾ, ಖುಷಿಗೇನಾದ್ರೂ ತಿನ್ನಕ್ ತಗೊಂಡ್ ಬಾ. ಅಜ್ಜಿ, ಭಾವನಮ್ಮ ಇಲ್ಲಿ? ಭಾವನಮ್ಮ ನಿದ್ದೆ ಮಾಡ್ತಿದ್ದಾಳೆ ಕಂದ. ಸ್ಕೂಲ್ ಎಲ್ಲ ಹೇಗಿತ್ತು? ಪಾಠ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದಾರಾ? ಅಜ್ಜಿ, ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಹೌದು, ನಿಮ್ ಟೀಚರ್ ಹೆಸರೇನು? ಶ್ವೇತಾ ಅಂತ. ಹೌದಾ? ಅಜ್ಜಿ, ಅತ್ತೆ ಕತ್ತಿಗೆ ಹಾಕೊಂಡಿರೋದು ಏನದು? ಅದು ಶುರುವಾಯ್ತು ನಮ್ ಚಿನ್ಕುಳಿ ಪ್ರಶ್ನೆಗಳು. ಅತ್ತೆ, ಊಟ ತಿನ್ನಿಸ್ತಾ ಅವಳ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಳ್ಳಿ. ಆಯ್ತಾ? ಇನ್ನು ಇದೆಯಾ ಇಷ್ಟಿಷ್ಟುದ್ದ ಲಿಸ್ಟು? ವೀಣಾ, ಇದನ್ನ ನೀನ್ ಮಾಡು. ಅದು ತಾಳಿ ಪುಟ್ಟ. ಹೌದಾ? ಚಿಕ್ಕ ಮಕ್ಕಳು ಹಾಕೋಬೋದಾ? ಇಲ್ಲ ಇಲ್ಲ, ಅದು ದೊಡ್ಡೋರ್ ಮಾತ್ರ ಹಾಕೋಬೇಕು. ಮದ್ವೆ ಆದವ್ರು ಹಾಕೋತಾರೆ. ಹೌದಾ? ಹೌದು, ನಿನಗೇನಾಯ್ತು ಇವತ್ತು ಇದನ್ನೆಲ್ಲ ಕೇಳ್ತಾ ಇದೀಯಾ? ಯಾಕಂದ್ರೆ ಭಾವನಮ್ಮ ಕತ್ತಲು ಆ ಥರನೇ ಸರ ಇದೆ. ಪುಟ್ಟ, ನೀನ್ ಏನ್ ಹೇಳ್ತಾ ಇದೀಯಾ? ಹೌದು ಅಜ್ಜಿ, ಈ ತರನೇ ತಾಯ್ತನ ಭಾವನಮ್ಮ ಹಾಕೊಂಡಿದ್ದಾರೆ. ಕೇಳಿದ್ದಕ್ಕೆ ದೇವಸ್ಥಾನದಲ್ಲಿ ಕೊಟ್ರು ಅಂದ್ರು. ಅಜ್ಜಿ, ನಂಗೂ ಆ ಥರ ಬೇಕಜ್ಜಿ. ಭಾವನಾ, ಅಮ್ಮ, ನೀನು ಕುತ್ತಿಗೆಲಿ ಏನು ತಾಯ್ತ ಹಾಕೊಂಡಿದ್ಯಾ ಅಂತ ಖುಷಿ ಹೇಳ್ತಾ ಇದ್ಲು.
ಅದು ಉತ್ಸವಕ್ಕೆ ಹೋಗಿದ್ವಲ್ಲಮ್ಮ, ಪೂಜೆಯಲ್ಲಿ ಕೊಟ್ಟಿದ್ರು, ಅದನ್ನೇ ಹಾಕೊಂಡಿದ್ದೀನಿ. ಪೂಜೆಲಿ ಕೊಟ್ಟಿದ್ರಾ? ಹಾಂ, ಅದು ಖುಷಿ ನನಗೂ ಬೇಕು ಅಂತ ಹಠ ಮಾಡ್ತಿದ್ಲು. ತಾಯ್ತ ಹಾಕ್ಕೊಂಡು ಹೋದರೆ ಸ್ಕೂಲ್ ಟೀಚರ್ಸ್ ಬೈತಾರಲ್ವಾ, ಅದಕ್ಕೆ ದೊಡ್ಡವ್ರು ಮಾತ್ರ ಹಾಕ್ಕೊಳ್ಳೋದು ಅಂತ ಹೇಳಿದೆ ಅವಳಿಗೆ. ಹೌದಾ? ನನ್ಗೊಂದು ಕ್ಷಣ ತುಂಬ ಭಯ ಆಗ್ಬಿಡ್ತು ಭಾವನಾ. ಖುಷಿ ಹಾಗೇಮ್ಮ, ನೋಡಿದ್ದೀನೆಲ್ಲ ಬೇಕು ಅಂತಾಳೆ. ಮಕ್ಕಳಂದ್ರೆ ಹಾಗೆ ಅಲ್ವೇನಮ್ಮ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚೆನ್ನಾಗಿ ಕಾಣಿಸ್ತಿದ್ದೀನ? ನಿಂಗಣ್ಣ, ಬನ್ನಿ ಬನ್ನಿ ಬನ್ನಿ, ಕುಂತ್ಕೊಳ್ಳಿ. ಅಣ್ಣವ್ರೆ ಬನ್ನಿ ಕುಂತ್ಕೊಳ್ಳಿ. ಕುಂತ್ಕೊಳ್ಳಿ. ಇವರು ಹುಡುಗಿ ತಾಯಿ ಬೆಟ್ಟವ ಅಂತ. ಅಣ್ಣ ನಮಸ್ಕಾರ. ನಾನು ಹೇಳಿದ್ನಲ್ಲ ನಿಮ್ಗೆ, ಇವ್ರಿಗೆ ಕಣ್ ಕಾಣಿಸೋದಿಲ್ಲ ಅಂತ. ಇವ್ರು ಆಪರೇಷನ್ ಮಾಡಿಸೋದಕ್ಕೋಸ್ಕರನೇ ನಮ್ಮ ಚೆಲುವಿ ತುಂಬಾ ಕಷ್ಟಪಡ್ತಾ ಇರೋದು. ಚೋಟುಗೆ ಅಂಗಡಿ ನೋಡ್ತು ಅಂತ ಹೇಳಿದ್ರಾಯ್ತು. ಎಲ್ರಿಗೂ ಕಾಫಿ ತಂದ್ಕೊಡವಾ? ಹುಸಿಯಾಗಿದೆ ಪ್ರೀತಿಯು ಬಲಿಯಾಗಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ಗಾಡಿ ಓಡಿಸ್ತಾ ಇದ್ದವಳು ನಾನು. ಓಡಿಸ್ತಿರ್ಬೇಕಾದ್ರೆ ಬ್ರೇಕ್ ಮೇಲೆ ಕಾಲ್ ಮಾಡಿದ್ದೆ, ಈಡಿಲಿಲ್ಲ, ಯೋನ್ ಮಾಡ್ಲಿ? ಸರ್ವಿಸ್ ಮಾಡಿಸಿದವನು ಸಿದ್ಧ ಅಲ್ವೇ? ಏಟ್ ಸರಿ ಹೇಳಿದ್ದೀನಿ, ಸರ್ವಿಸ್ ಬಿಡ್ಬೇಕಾದ್ರೆ ಇದನ್ನೆಲ್ಲ ನೋಡ್ಕೊಳ್ಳ ಅಂತ. ಬರಲಿ ಅವನಿಗೈತೆ. ಸರಿಯಾಗಿ ಹೊಳ್ದೆ ಬಿಡ್ಬೇಡವನ್ನ ವಿಚಾರಿಸೋ. ಅವನೇನ ಸುಳ್ಳು ಹೇಳಿ ತಪ್ಪಿಸ್ಕೋಬೇಕಲ್ಲ, ಗೈತೆ. ಅಯ್ಯಯ್ಯ, ಅದೆಲ್ಲ ಯೋನು ಬ್ಯಾಡ ರೀ.
ಅಲ್ಲ ಮನುಷ್ಯನೇ ತ್ಯಪ್ ಮಾಡ್ತಾನಂತೆ ಇನ್ನದು ಯಂತ್ರ ತ್ಯಪ್ ಆಗಕ್ಕಿಲ್ವೇ ಬಿಡ್ಬೇಕಂತೆ ನಿಂಗೆಲ್ಲ ಸಲೀಸ್ ನೋಡು ನಿನ್ ಬದ್ಲಾಗಿ ನಿನ್ ಮಗ ಕಂಟಿ ಇದ್ದಿದ್ರೆ ಸುಮ್ಮನೆ ಬಿಡ್ತಿದ್ದ ಅವ್ವ ಆಗಿದ್ದಾಯ್ತು ಬಿಟ್ಬಿಡು ನಿಂಗೆ ಮಾತ್ರ ಮಗನ ಮೇಲೆ ಕಾಳಜಿ ಇರ್ಬೋದು ನಂಗೆ ಮಗಳ ಮೇಲೆ ಕಾಳಜಿ ಇರ್ಬಾರ್ದಾ ದೇವ್ರ ದಯೆಯಿಂದ ಇಷ್ಟಾಗಿ ಕಳೀತಲ್ಲ ಅದಕ್ಕಾದ್ರೂ ಒಸಿ ಸಮಾಧಾನ ಮಾಡ್ಕೊಂಡು ನಾನು ಹೊಸಿ ನನ್ನ ಮಗಳ ತವ ಮಾತಾಡಬೇಕು ನೀವೆಲ್ಲರೂ ಅವ್ವ ನೀನು ಅನ್ಕೊಂಡಂಗೆ ನನ್ನ ದೊಡ್ಡದು ಏನೂ ಆಗಿಲ್ಲವ ಒಂದು ಸಣ್ಣ ಗಾಯ ಆಟೆಯ ಆದ್ರೆ ಅದು ಮನಸ್ಸೆ ಅಂತ ಊಟದ ಮೇಲೆ ಇಂಥ ಸಣ್ಣ ಪುಟ್ಟದೆಲ್ಲ ಆಗೋದು ಸಹಜ ಅಲ್ವೇ ನನ್ನ ದಿಗ್ಲು ಅದೆಲ್ಲ ಬಂಗಾರ ತಾಯಿಯಾಗಿ ನನಗೂ ಸ್ವಾರ್ಥ ಐತೆ ಹೆಂಗೆ ದ್ವರೆನ ನಿನ್ನ ಜಾಗದಾಗ ಇರೋಕ್ಕೆ ಕಲ್ಪನೆ ಮಾಡ್ಕೊಳಕ್ಕಾಗಕ್ಕಿಲ್ವೋ ಹಂಗೆ ಇದುವೆ ಈಗಾಗಲೇ ಒಬ್ಬಳನ್ನ ಕಳ್ಕೊಂಡಿವ್ನಿ ನಿನ್ನ ಒಡಹುಟ್ಟಿದವಳು ಅವಳು ನಮ್ಮನ್ನೆಲ್ಲ ಬಿಟ್ಟೋದ್ಮ್ಯಾಕೆ ಎಲ್ಲೋದ್ಲು ಬದುಕಿದಳೋ ಸತ್ತಿದಳು ಒಂದೂ ಗೊತ್ತಿಲ್ಲ ನನ್ನ ಹೊಟ್ಟೆ ಹುಟ್ಟಿದ್ವಿ ಇಬ್ರು ಒಂದೇ ನಾಣ್ಯದ ಎರಡು ಮುಖಗಳು ಒಂದೇ ರೂಪ ಆದರೂ ಗುಣ ಬ್ಯಾರೆ ಬ್ಯಾರೆ ಒಬ್ಳು ಪೂರ್ವ ಆದರೆ ಇನ್ನೊಬ್ಳು ಪಶ್ಚಿಮ ಅವ್ವ ಆ ಇಸಿ ಎಲ್ಲ ಈಗ ಯಾಕೆ ಬಿಟ್ಬಿಡು ಇಲ್ಲ ಬಂಗಾರು ನಿಂಗೆ ಹಿಂಗೆಲ್ಲ ಆದರೆ ನಂಗೆ ಗೊತ್ತಿಲ್ಲದಲೇ ಆತಂಕ ಶುರುವಾಗ್ತದೆ ಆಗ ಬರೋ ಯೋಚನೆ ಆಯ್ತಲ್ಲ ಅದು ಆಗಬಾರ್ದು ಅಂತ ಒದ್ದಾಡ್ತೀವ್ನಿ ಅವ್ವ ನೀನು ಈಟೆಲ್ಲ ತಲೆ ಕೆಡ್ಸ್ಕೊಳ್ಳಂಗೆ ಏನೂ ಆಗಕ್ಕಿಲ್ಲ ಓದವಳು ಈಟ್ ವರ್ಷ ಆದರೂ ಬಂದಿಲ್ಲ ಓದವಳು ಹೋಗ್ತಾ ಒಂದು ಮಾತು ಹೇಳು ಗೆಪ್ತಿ ಆಯ್ತಾ ನಾನು ತಿರುಗಿ ವಾಪಸ್ ಬಂದರೆ ನಿಮ್ಮನ್ನ ಯಾರು ಬಿಡೋಕ್ಕಿಲ್ಲ ಅಂತ ಈಗಲೂ ಆ ಮಾತು ಸಾನೆ ಕೊರಿತೈತೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮೂರ್ ಬಹಳ ಚೆನ್ನಾಗಿದೆ, ಆದ್ರೆ ಬೆಂಗಳೂರಿಗಿಂತ ಒಂಚೂರು ಗದ್ಲ ಜಾಸ್ತಿ ಅಷ್ಟೇ. ನಿಮ್ ತರ ಮತ್ತೆ ಸೀತಮ್ಮನೂರು ಅಂದ್ರೆ ಸುಮ್ಮನೆ ಹುಡುಗಿ. ಹೂ, ಮತ್ತೆ ನಮ್ಮ ಅತ್ತೆನೇ ಸೂಪರ್ ಅಂದ್ಮೇಲೆ ಊರ್ ಸೂಪರ್ ಇಲ್ದೆ ಇರುತ್ತಾ? ಅತ್ತೆ ನಾವ್ ಆಚೆ ಬಂದಿದ್ದು ಒಳ್ಳೇದಾಯ್ತು ಅನ್ಸುತ್ತೆ, ಒಂದ್ ಚೇಂಜ್ ಸಿಕ್ತಲ್ಲ. ಏ ಹುಡುಗಿ, ಹಿಂಗ ನಮ್ಮ ಊರ್ ನೋಡ್ಕೊಂಡು ದಂಗ ಬಡದ್ ನಿಂತ್ಕೊಂಡ್ಬಿಡ್ಬೇಡ. ನೀ ಬಂದದ್ ಕೆಲ್ಸಕ್ಕೆ ಅನ್ನೋದನ್ನ ಮರಿಬೇಡ. ಮರಿಬಾರ್ದು ಅಂತ ತಾನೆ ನಿಮ್ಮನ್ ಜೊತೆ ಕರ್ಕೊಂಡ್ ಬಂದಿದ್ದು. ಅದು ಖರೇನು. ಅಲ್ಲ ಹುಡುಗಿ, ಗಾಡಿ ಹೇಳಿನಿ ಅಂದಿ, ಇಷ್ಟೊತ್ತಾದ್ರೂ ಗಾಡಿ ಬರ್ಲೇ ಇಲ್ಲ. ಹ್ಞೂ ಅತ್ತೆ, ಫೋನ್ ಮಾಡಿ ನೋಡ್ತೀನಿ. ಮಾಡು. ಸರಿ, 5 ನಿಮಿಷ. ಬರ್ಲಿ ಬಿಡು. ಹೇ, ಇವ್ರು ಯಾರಂತ ಗೊತ್ತಾಯ್ತಾ? ಇವರು ಇನ್ಸ್ಪೆಕ್ಟರ್ ಸತ್ಯ ಅಲ್ವಾ? ನೀವೇನ್ ಮೇಡಮ್ ಇಲ್ಲಿ? ಟಿವಿದಾಗ ನ್ಯೂಸ್ ಪೇಪರ್ದಾಗ ನೋಡ್ತಿದ್ವಿ, ಈಗ ಎದುರುಗಡೆನ ನೋಡುವಂಗಾತ್ ನೋಡ್ರಿ. ನಿಮ್ಮಂತ ಒಬ್ಬಾಕಿ ಪ್ರತಿ ಊರಲ್ಲಿದ್ರು ನಮ್ಮಂತ ಎಷ್ಟೋ ಹೆಣ್ಮಕ್ಳು ಸೇಫ್ ಮೇಡಮ್. ತುಂಬಾ ಥ್ಯಾಂಕ್ಸ್ ಈ ಊರಲ್ಲಿ ಗುರುತಿಸಿ ಮಾತಾಡ್ಸಿದಕ್ಕೆ. ನೀವ ಯಾರಿಗ್ ಗೊತ್ತಿಲ್ರಿ ಮೇಡಮ್, ನೀವ ನಮ್ ಹೆಮ್ಮೆ ಅದಿರಿ.
ಆದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡಿದ್ರು ನೋಡ್ರಿ, ಅದ ನಮಗ್ ಬಾಳ್ ಬೇಜಾರಾಗಿತ್ತು. ನಿಯತ್ತಾಗಿ ದುಡಿಯೋರ್ಗೆ ಕಾಲ್ ಇಲ್ರಿ ಮೇಡಮ್. ಆದ್ರೂ ನೀವು ಭಾಳ ಚಲೋ ಕೆಲಸ ಮಾಡಿದ್ ನೋಡ್ರಿ. ನಮಗೆಲ್ಲ ನಾವ ಶಿಕ್ಷೆ ಕೊಟ್ವೇನೋ ಅನಿಸ್ತು. ತುಂಬಾ ಥ್ಯಾಂಕ್ಸ್, ಖುಷಿ ಆಯ್ತು. ನಮ್ ಕೆಲ್ಸನ ಗುರ್ತಿಸೋರಿದ್ದಾರೆ ಅಂದಾಗ ನಮಗೂ ಕೆಲಸ ಮಾಡೋದಕ್ಕೆ ತುಂಬಾ ಖುಷಿ ಆಗತ್ತೆ. ಮೇಡಮ್, ಇವ್ರು ಯಾರ್ರಿ? ಇವ್ರ ನಮ್ಮ ಅತ್ತೆ. ನಮಸ್ಕಾರ ಯಾಕಾರ. ನಮಸ್ಕಾರವಾ, ನಮಸ್ಕಾರ. ಭಾಳ ಒಳ್ಳೆ ಸೊಸಿನ್ ಪಡೆದಿರ್ ನೋಡ್ರಿ ನೀವು. ಬರ್ರಿ ಮನಿಗೆ ನಾಷ್ಟ ಮಾಡ್ಕೊಂಡು ಹೋಗುವಂತ್ರಿ. ನೀವು ಕರೆದ್ರಲ್ಲ ಅದ ಸಂತೋಷ ಆಯ್ತು. ಮತ್ತೊಂದಿನ ಬರ್ತೀನಿ. ಆಯ್ತ್ರಿ ಮೇಡಮ್, ಒಂದ್ ಸೆಲ್ಫಿ ಕೊಡ್ರಲ್ಲ, ನಾವು ಸ್ಟೇಟಸ್ಗೆ ಹಾಕೋತೀವಿ ಸತ್ಯ ಮೇಡಮ್ ಸಿಕ್ಕಿದ್ರು ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸೀತಾ, ಆಲ್ ಓಕೆ? ಏನಾದ್ರು ಹೆಲ್ಪ್ ಬೇಕಾ? ರಾಮ್, ಸೀತಾ, ಏನಾದ್ರು ಮಾತಾಡಿ, ಏನು ಕೇಳಿಸ್ತಿಲ್ಲ. ಸೀತಾ, ಕಮ್ ಇನ್. ಸೀತಾ, ಏನಾದ್ರು ಮಾತಾಡಿ. ಆಲ್ ಓಕೆನಾ? ಐ ಆಮ್ ಸೋ ಸಾರಿ. ರಾಮ್ ರಾಮ್, ಪ್ಲೀಸ್ ಪ್ಲೀಸ್, ಅಲ್ಲೇ ರಾಮ್. ಅದಕ್ಕೆ ಅಥವಾ ಪ್ರಿಯನ ಬರಕ್ ಹೇಳ್ತೀರಾ ಪ್ಲೀಸ್ ಪ್ಲೀಸ್? ಓಕೆ ಓಕೆ, ಯಾ. ನೋ ವೇ. ನಾನು ಇಲ್ಲಿಂದ ಏನಾದ್ರು ಹೋಗಿದ್ದೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ನನ್ನ ಕತೆ ಮುಗೀತು. ಅವರಿಂದ ತಪ್ಪಿಸ್ಕೊಂಡು ನಾನು ಇಲ್ಲಿಗೆ ಬಂದಿರೋದು. ಮತ್ ನಾನು ಸೀರೆ ಹೇಗೆ ಉಟ್ಕೊಳ್ಳಿ ಈಗ? ಅಟ್ಲೀಸ್ಟ್ ಕಾಲ್ ಆದ್ರೂ ಮಾಡಿ. ಯಾ, ದಟ್ ಐ ಕ್ಯಾನ್ ಡೂ. ಅಯ್ಯೋ, ಫೋನ್ ಬೇರೆ ತಂದಿಲ್ವೇ? ರಾಮ್, ಎರಡು ಕೈಯಲ್ಲಿ ಮೆಹಂದಿ ಇದೆ. ಸೀರೆ ಉಟ್ಕೊಂಡ್ರೆ ಸೀರೆಗೆಲ್ಲ ಆಗತ್ತೆ. ಅದಕ್ಕೆ ಸೀರೆ ಉಡ್ಸಿ ಅಂದ್ರೆ ಅನುಶ್ರೀ ಬಂದ್ರು ಅಂತ ಓಡೋದ್ರು. ಈಗ ನಂಗೆ ಸೀರೆ ಉಟ್ಕೊಳ್ಳೋಕ್ಕೂ ಆಗಲ್ಲ. ದೊಡ್ಡ ಸಮಸ್ಯೆ ಅಲ್ಲ. ಒಂದ್ ಪಕ್ಷ ನಂಗೆ ಸೀರೆ ಉಡ್ಸೋಕ್ ಬಂದಿದ್ರೆ ನಾನೇ ಉಡಿಸ್ಬಿಡ್ತಾ ಇದ್ದೆ. ಏನ್ ಮಾಡೋದು, ಅದು ಸ್ವಲ್ಪ ವೀಕು. ರಾಮ್ ರಾಮ್, ನನಗೆ ಸೀರೆ ಉಡಿಸ್ತೀರಾ? ನಾನಾ? ಸಾರಿ, ಆಗೋದಿಲ್ಲ. ಈ ಸೀರೆ ವಿಷಯದಲ್ಲಿ ನಂಗೆ ABCD ಗೊತ್ತಿಲ್ಲ. ಬೇರೆ ದಾರಿನೇ ಇಲ್ಲ ರಾಮ್. ನಾನು ಹೇಳ್ಕೊಡ್ತೀನಿ, ಅದೇ ಥರ ಸೀರೆ ಉಡಿಸ್ತೀರಾ? ಆಲ್ರೆಡಿ ಅದಕ್ಕೆ ಅರ್ಧ ಉಡಿಸ್ಬಿಟ್ಟಿದ್ದಾರೆ. ನೀವು ಪ್ಲೀಸ್ ಮಾಡಿ ಪಿನ್ ಹಾಕಬೇಕು ಅಷ್ಟೇ. ಈ ಸೀರೆ ಉಡಿಸೋದು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ. ನೀವು ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗಿ, ನಾನು ಹಂಗೆ ಫಾಲೋ ಮಾಡ್ಕೊಂಡು ಸೀರೆ ನೀಟಾಗಿ ಉಡಿಸ್ಬಿಡ್ತೀನಿ. ಓಕೆನಾ? ಸೊ ನಾವು ಟೆಲ್ ಮೀ ವಾಟ್ ಟು ಡೂ. ಕಣ್ಣು ಮುಚ್ಕೊಳ್ಳಿ. ಓಕೆ, ಸಾರಿ. ಹಾಗೆ ಮುಂದೆ ಬನ್ನಿ. ಹುಷಾರು, ಸೋಫಾ ಇದೆ. ಲೆಫ್ಟು, ಒಂಚೂರು ರೈಟು. ಇಲ್ಲಿ ಇಲ್ಲಿ ಇಲ್ಲಿ. ಈಗ ನೆರಿಗೆ ಹಿಡಿಬೇಕು. ನೆರಿಗೆ ಹಿಡ್ಬಿಟ್ಟು ಪಿನ್ ಮಾಡ್ಬೇಕಷ್ಟೇ. ಅಂದರೆ ಈಗ ಸೀರೆನ ಫೋಲ್ಡ್ ಮಾಡಿ ಜಾಯಿನ್ ಮಾಡ್ಬೇಕು, ಫೋಲ್ಡ್ ಮಾಡಿ ಜಾಯಿನ್ ಮಾಡ್ಬೇಕು, ಫೋಲ್ಡ್ ಮಾಡಿ ಜಾಯಿನ್ ಮಾಡ್ಬೇಕು. ಆ ಥರ ಒಂದು 10 ಫೋಲ್ಡ್ಸ್ ಮಾಡ್ಕೋಬೇಕು. ಓಕೆ, ಇಲ್ಲಿದೆ ಇಲ್ಲಿದೆ ಸೀರೆ. ಇಲ್ಲಿ ಇಲ್ಲಿ ಇಲ್ಲಿ. ಓ, ಸಾರಿ ಸಾರಿ ಸಾರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಮ್ಮಿ ಹುಡ್ಕೊಂಬಂದೇನ? ಇನ್ನೇನ್ ಮಾಡ್ಲಿ ಮಮ್ಮಿ, ನಿನ್ನಿಂದಾಗಿ ನನ್ನ ಲೈಫ್ ಆಗೋಯ್ತು ಡಮ್ಮಿ. ಏನೋ ಮಾತಾಡ್ತಿದ್ಯಾ? ದರಿದ್ರ ದರಿದ್ರ ಅಲ್ಲ, ಸುಂದರ. ನೀನೊಬ್ಬಳೆ ಮಮ್ಮಿ ಅನ್ಸುತ್ತೆ ಪ್ರಪಂಚದಲ್ಲಿ. ಮಗ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂತಂದ್ರೆ ಟೆನ್ಷನ್ ಇಲ್ಲದೆ ಆರಾಮಾಗಿ ಹಣ್ಣು ತಿನ್ಕೊಂಡು ಕೂತಿದ್ಯಾ. ಏನಾಗಿದೆ ನಿನಗೆ? ಏನಾಯ್ತು ಅಂದ್ರೆ ಏನ್ ಮಾಡ್ತಿದ್ರ? ಬಾವ 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 ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವ್ರು ಅಂತಂತಾರೆ. ಅಂಥದ್ರಲ್ಲಿ ನಮ್ಮಮ್ಮಗೆ ಯಾರು ಹಣ್ಣು ಕೊಟ್ಟಿರೋದು? ಈ ನಮ್ಮ ಮಮ್ಮಿ ಈ ಮನೆಗೆ ಬಂದು ಇರಬರದೆಲ್ಲ ಹೊಡೆದು ಬಾಯಿಗೆ ಹಾಕತಾ ಇದ್ದಾಳೆ. ಅಂಥದ್ರಲ್ಲಿ ಅದನ್ನ ಕಂಟ್ರೋಲಿಗೆ ತಗೋಬೇಕು ಅಂತ ನಿಮ್ಗೆ ಅನ್ಸಿಲ್ವಾ ಬಾವ? ಲೇ ಸುಂದ್ರ, ಶಟಪ್. ಮಗಳೇ ಹೋಗೊಂದು ಕೋಲ್ ತಗೊಂಬ. ಯಾರಾದ್ರ ತುಟಿಕ್ ಪಿಟಿಕ್ ಕತ್ತಿದ್ರೆ ಬಡವಾಗ್ಬಿಡ್ತೀನಿ. ಈ ಮನೆಯವರು ಪುಣ್ಯ ಕೊಟ್ಟಿ ಫ್ಯಾಮಿಲಿ ಇದ್ದಂಗೆ. ಅಂತವ್ರ ಮಧ್ಯ ಕಾಡಪಪ್ಪ ತರ ನೀನು ಬಂದು ಮನೆಯವ್ರಿಗೆಲ್ಲ ಆವಾಜ್ ಹಾಕ್ತೀಯಾ? ನಿನಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಅಂದ್ಕೊಂಡ್ಯಾ? ನಿನ್ನ ದಾರಿಗೆ ತರಬೇಕು ಅಂತಂದ್ರೆ ನಾನು ದಾರಿ ತಪ್ಪಿದ ಮಗ ಆಗ್ಬೇಕು. ಐಶು ಬೇಗ ತಗೊಂಬ ಮಗ. ನೋಡ, ನಾನು ನಿನ್ನ ಈ ಮನೆಗೆ ಯಜಮಾನನ್ ಮಾಡ್ಬೇಕು ಅಂತ ಹೊಡೆದಾಡ್ತಿದ್ರೆ ನೀನೇನ ಪಚ್ಚೆ ಕೋಲ್ ತಗೊಂಡ್ಬಿಟ್ಟು ತಾಯಿನ ನಾಯಿ ಹೊಡೆದಂಗೆ ಹೊಡೆಯಕ್ ಬರ್ತಿದೀಯನ್ನೋ. ಈ ಮನೇಲಿ ಕಷ್ಟಪಡ್ತಾ ಇರೋರು ಇವರು. ನಾನು ಹೇಗೆ ಮನೆ ಯಜಮಾನ ಆಗ್ತೀನಿ? ಏನೋ ನಮ್ಮ ಅತ್ತೆ ಮಾವ ಚಿಂದತ್ತವರು ಪಾಪ ನಮ್ಮನ್ನ ಇಟ್ಕೊಂಡು ಹೊರತು ಊಟ ಆಗ್ತಾ ಇದಾರೆ. ಅವರು ಪುಣ್ಯಾತ್ಮರು. ಅವ್ರ ಮುಂದೆ ನಿನ್ನ ಮನೆ ಹಾಳು ಬುದ್ಧಿ ತೋರಿಸ್ತೀಯ? ಮಗು ಹೋಗಿ ಒಪ್ಪಿಟ್ಕೊಂಡಿದ್ದೀನಪ್ಪ ನಿನಗೆ. ಮೆಕ್ಕಟ್ಟಿರಂತ ಒಂದು ಬಿಡಿಸ್ತಾ ಇದ್ದೀನಿ. ಬಿಡಿ ಬಾಬಾ, ಏನ್ ಮಾಡ್ತಾ ಇದ್ದೀರಾ ನೀವು? ಬಿಡಿ ಬಾಬಾ. ಬನ್ನಿ, ನೀವು ಮೊದಲು ಅವ್ರು ಹೆದರ್ಕೊಂಡಿದ್ದಾರೆ. ನಡೀರಿ, ನಿಧಾನ. ನೀನ್ ಬರೋದು 2 ನಿಮಿಷ ತಡ ಆಗಿದ್ರು ಆ ನನ್ನ ಮಗ ನನ್ನ ಬುಲ್ಡನ ಕೋಲಿಂದ ಹೊಡೆದು 2 ಹೋಳು ಮಾಡ್ಬಿಡ್ತಿದ್ದ ತೆಂಗಿನಕಾಯಿ. ಹೌದು, ನನ್ನ ಅಣ್ಣ ಹಾಗೇನೆ ಆಪತ್ ಬಾಂಧವ. ನನ್ನ ಮಗನು ಎಳೆ ಮಗುನೇ, ಆದ್ರೆ ತೊಟ್ಲು ತೂಗಿ ಮಗುನ್ ಚಿವುಟು ಅಂತವ್ರ ಮನೆಗೆ ಬಂದು ಸೇರ್ಕೊಂಡು ಹಂಗಾಗ್ಬಿಟ್ಟ. ಆದ್ರೆ ನೀವು ಇವ್ರನ್ನ ಮೆರೆಸ್ಬೇಕು ಅಂತ ನನ್ನ ಮಗನ ನನ್ನಿಂದ ದೂರ ಮಾಡ್ತಿದ್ದೀರಾ, ಅವ್ರನ್ನ ಹಾಳು ಮಾಡ್ತಿದ್ದೀರಾ. ಇಂಥವ್ರ ಮನೆಯಲ್ಲಿ ನಾನು ಇರ್ಬೇಕಲ್ಲಪ್ಪ, ಎಲ್ಲ ನನ್ನ ಕರ್ಮ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಸಮರ್ ಊಟ ಹಿಡಿಸ್ತಿಲ್ವಾ? ಸಾರು ಚೆನ್ನಾಗಿಲ್ವೇನೋ? ಚೆನ್ನಾಗೇ ಇದೆ. ಇದ್ರ ಜೊತೆ ಏನಾದ್ರು ನೆಂಚ್ಕೊಳಕ್ಕಿದ್ರೆ ಇನ್ನೂ ಚೆನ್ನಾಗಿರೋದು. ನೆಂಚ್ಕೊಳಕ್ಕ ಹಪ್ಳ ಕರಿಲಾ? ಬೇಡ, ಎಣ್ಣೆಲಿ ಕರಿದಿದ್ದೆಲ್ಲ. ಸೌತೆಕಾಯಿ ಅಥವಾ ಕ್ಯಾರೆಟ್ ಏನಾದರೂ ಹೆಚ್ಚಿಕೊಡ್ಲಾ? ಇದಕ್ಕೆಲ್ಲ ಸರಿ ಹೋಗಲ್ಲ, ಬೇಡ. ಸರಿ, ನಿಂಗೆ ಏನು ಬೇಕೋ ಅದನ್ನ ನೀನೇ ಮಾಡ್ಕೊ. ಇದು ನನ್ನ ಹೆಂಡತಿ ಮಾಡಿರುವ ಹೇರಳೆಕಾಯಿ ಉಪ್ಪಿನಕಾಯಿ.
ಏನೋ ಊಟ ಬಹಳ ರುಚಿಯಾಗಿದೆಯಾ? ನಂಗೆ ಗೊತ್ತು ನೀವು ಯಾಕೆ ಕೇಳ್ತಾ ಇದ್ದೀರಾ ಅಂತ. ಉಪ್ಪಿನಕಾಯಿ ವೇಸ್ಟ್ ಆಗಬಾರ್ದು ಅಂತ ತಿಂತಾ ಇದ್ದೀನಿ ಅಷ್ಟೆ. ಉಪ್ಪಿನಕಾಯಿ ವೇಸ್ಟ್ ಆಗಬಾರ್ದು ಅಂತ ತಿಂತಾ ಇದ್ದೀರಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈ ಉಪ್ಪಿನಕಾಯಿನ ಎಷ್ಟು ದಿವಸ ಇಟ್ಟರು ಕೂಡ ವೇಸ್ಟೇ ಆಗೋಲ್ಲ. ಹಾಗೇನಿಲ್ಲ, ಒಂದೊಂದ್ಸರಿ ಇದು ಹಾಳಾಗ್ಬಿಡುತ್ತೆ. ಅದು ಅಲ್ಲದೆ ಇದೇನಷ್ಟು ಚೆನ್ನಾಗೂ ಇಲ್ಲ. ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ, ಅಮ್ಮ ತಂದಿರೋದು ಅಂತ ಪ್ರೀತಿಯಿಂದ ತಿಂತಾ ಇದೆಯಾ ತಾನೆ? ಯಾರು ನಿನ್ಗೆ ಹಾಗೆ ಹೇಳಿದ್ದು? ಆ ಥರ ಏನಿಲ್ಲ. ಊಟಕ್ಕೆ ಉಪ್ಪಿನಕಾಯಿ ಇದ್ರೆ ರುಚಿಯಾಗಿರುತ್ತೆ ಅಂತ ಅನಿಸ್ತು, ಅದಕ್ಕೆ ಹಾಕೊಂಡು ತಿಂತಾ ಇದ್ದೀನಿ ಅಷ್ಟೇ. ಪ್ರೀತಿ ಗೀತಿ ಎಲ್ಲ ಏನಿಲ್ಲ. ಓ ಹೌದಾ? ಹಾಗಾದ್ರೆ ಕಣ್ಣಲ್ಲಿ ಯಾಕೆ ನೀರು? ಅಮ್ಮ ನೆನಪಾದ್ಲ? ಖಾರ ಜಾಸ್ತಿ ಆದರೆ ಕಣ್ಣಲ್ಲಿ ನೀರು ಬರಲ್ವಾ? ಇದೇನು ಉಪ್ಪಿನಕಾಯಿ ಇಲ್ಲ ಮೆಣಸಿನ್ಕಾಯಿ ಖಾರನ? ಇಷ್ಟೊಂದು ಖಾರ ತಿಂದರೆ ಬದುಕಕ್ಕಾಗುತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.